ಹಾಯ್ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಸಳೆ ಹಾಗೂ ಅಲಸಂಡೆಯ ಸಾರು ಹೇಗೆ ಮಾಡ್ಬೋದು ಅಂತ ತಿಳಿಸಿಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಪೇಜನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಕೆಳಗೆ ಕಾಣುವ ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಫಾಲೋ ಮಾಡಿ. ಇದಕ್ಕೀಗ ನಾನು 1 ಕಟ್ಟಷ್ಟು ಬಸಳೆ ದಂಟು ತೊಗೊಂಡಿದ್ದೇನೆ ಮತ್ತು ರಾತ್ರಿ ನೆನೆಸಿಟ್ಟ ಅಲಸಂಡೆ ಬೀಜ. ಇದನ್ನು ಸಪ್ರೇಟಾಗಿ ದಂಟು ಹಾಗೂ ಅದರ ಅಲಸಂಡೆ ಬೀಜವನ್ನು ಸಪ್ರೇಟಾಗಿ ನಾವು ಬೇಯಿಸಬೇಕು ಮತ್ತು ಅದರ ಎಲೆಯನ್ನು ಸಪ್ರೇಟಾಗಿ ಮತ್ತೆ ಬೇಯಿಸಬೇಕು. ಮೊದಲಿಗೆ ನಾವೀಗ ಅದನ್ನು ನಾವು ಕುಕ್ಕರಲ್ಲಿ ಬೇಯಿಸೋಣ. ಸ್ವಲ್ಪ ನೀರು ಹಾಕಿ ಇದಕ್ಕೆ ಮುಳುಗುವಷ್ಟು, ಆನಂತರ ಇದಕ್ಕೆ ಸ್ವಲ್ಪ ಅರಶಿನ ಹಾಗೂ 1 ಸ್ಪೂನ್ನಷ್ಟು ಉಪ್ಪು ಹಾಕಿ ಇದನ್ನು ನಾವು ಕುಕ್ಕರಲ್ಲಿ 2 ವಿಜಿಲ್ ತೆಗೆದ್ರೆ ಇದು ಚೆನ್ನಾಗಿ ಬೇಯುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಆನಂತರ ಈಗ ನಾವು ಸ್ವಲ್ಪ ಸೈಡಲ್ಲಿ ಒಂದು ಹುಣಸೆ ನೀರನ್ನು ರೆಡಿ ಮಾಡಿ ಇಡೋಣ. ಈಗ ಮಸಾಲೆಗೆ ರೆಡಿ ಮಾಡೋಣ. 1 ಗಡಿಯಷ್ಟು ತೆಂಗಿನಕಾಯಿ, ಆನಂತರ 7ರಿಂದ 8ರಷ್ಟು ಬ್ಯಾಡಿಗೆ ಮೆಣಸು, ನಂತರ 1 ಸ್ಪೂನ್ನಷ್ಟು ನೀವು ಜೀರಿಗೆ ತಗೊಳ್ಬೇಕು. ಆನಂತರ 1/4 ಸ್ಪೂನ್ನಷ್ಟು ಮೆತ್ತೆ ಜಾಸ್ತಿ ತಗೊಂಡ್ರೆ ಕಹಿ ಆಗುತ್ತೆ, ಸೊ 1/4 ಸ್ಪೂನ್ ಸಾಕು. ನಂತರ ನಾವು 2 ಸ್ಪೂನ್ನಷ್ಟು ಕೊತ್ತಂಬರಿ ತಗೊಳ್ಬೇಕು, ಕೊತ್ತಂಬರಿ ಬೀಜ. ನಂತರ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಾ ಬರುವಾಗ ಇದಕ್ಕೆ 2 ಸ್ಪೂನ್ನಷ್ಟು ಕೊತ್ತಂಬರಿ ಆ್ಯಡ್ ಮಾಡಿ. ಆ ನಂತರ ಇದಕ್ಕೆ 1 ಸ್ಪೂನ್ನಷ್ಟು ಜೀರಿಗೆ, ಆ ನಂತರ 1/4 ಸ್ಪೂನ್ನಷ್ಟು ಮೆತ್ತೆ ಜಾಸ್ತಿ ತಗೊಳ್ಬೇಡಿ, ಸ್ವಲ್ಪ 1/4 ಸ್ಪೂನ್ನಷ್ಟು ಸಾಕು, ಇಲ್ಲಾಂದರೆ ಕಹಿ ಆಗುತ್ತೆ ಜಾಸ್ತಿ ತಗೊಂಡ್ರೆ. ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡಿ. ಇದು ರೋಸ್ಟ್ ಆಯಿತು, ಅದನ್ನು ಸೈಡಲ್ಲಿ ಒಂದು ಮಿಕ್ಸಿ ಹಾಕಿ ಇಡಿ. ಅನಂತರ ಅದೇ ಪ್ಯಾನಿಗೆ 7ರಿಂದ 8ರಷ್ಟು ಬ್ಯಾಡಿಗೆ ಮೆಣಸು ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು, ಅನಂತರ 3ರಿಂದ 4ರಷ್ಟು ಬೆಳ್ಳುಳ್ಳಿ, ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಇದನ್ನು ಮಿಕ್ಸಿ ಮಾಡಿ ತರಬೇಕು. ಇದಕ್ಕೆ 1 ಈರುಳ್ಳಿ ಕೂಡ ಆ್ಯಡ್ ಮಾಡಿ. ನಂತರ ಈಗ ಸೈಡಲ್ಲಿ ನಾವು ಬೇಯಿಸಿಟ್ಟ ಅಲಸಂಡೆ ಬೀಜ ಹಾಗೂ ಬಸಳೆ ದಂಟನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು. ಆನಂತರ ಅದಕ್ಕೆ 1 ಸ್ಪೂನ್ನಷ್ಟು ಬೆಲ್ಲದ ಹುಡಿ ಹಾಗೂ ಆಗ ರೆಡಿ ಮಾಡಿ ಇಟ್ಟಿದ್ದಂಥ ಹುಳಿ ನೀರು ಉಂಟಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ. ಇದನ್ನು ಈಗ ನಾವು ಆಗ ಕಟ್ ಮಾಡಿದಂಥ ಬಸಳೆ ಸೊಪ್ಪು ಉಂಟಲ್ಲ ಅದನ್ನು ಈಗ ಆ್ಯಡ್ ಮಾಡಬೇಕು. ಮುಂಚೆನೇ ಆ್ಯಡ್ ಮಾಡಿದರೆ ಇದು ತುಂಬ ಬೇಯುತ್ತೆ, ಇದು ಸ್ವಲ್ಪ ಸಮಯ ಸಾಕು ಬೇಯಲಿಕ್ಕೆ, ಸೊ ನಾವು ಈಗ ಆ್ಯಡ್ ಮಾಡ್ತಿದ್ದೇವೆ. ಈಗ ನಾವು ಕಡ್ದಿಟ್ಟಂತಹ ಮಸಾಲೆ ಉಂಟಲ್ಲ ಅದನ್ನು ಕೂಡ ಆ್ಯಡ್ ಮಾಡಬೇಕು. ನೀರು ಇದಕ್ಕೆ ಬೇಕಂತಿಲ್ಲ, ಆಲ್ರೆಡಿ ನೀವು ಬೇಯಿಸಿಟ್ಟ ನೀರು ಉಂಟಲ್ಲ ಅದೇ ಇದ್ದರೆ ಸಾಕು. ಈಗ ಕುದಿ ಬರ್ತಾ ಇರುವಾಗ ಇದಕ್ಕೆ 1 ಕಟ್ ಮಾಡಿದಂಥ ಟೊಮೆಟೊವನ್ನು ಆ್ಯಡ್ ಮಾಡಬೇಕು. ಈಗ 1-2 ನಿಮಿಷ ಬೇಯಲಿಕ್ಕೆ ಇಡಿ, ಇದು ಚೆನ್ನಾಗಿ ಕುದಿ ಬರಬೇಕು. ಈಗ ಇದಕ್ಕೆ ಬೆಳ್ಳುಳ್ಳಿ, ಬ್ಯಾಡಿಗೆ ಮೆಣಸು ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪಿನ ಹಾಗೂ ಸಾಸಿವೆಯ ಒಂದು ಒಗ್ಗರಣೆ ಕೊಟ್ಟರೆ ಇದಕ್ಕೆ ಚೆನ್ನಾಗಿರುತ್ತೆ. ಈಗ ನಮ್ಮ ಬಸಳೆ ಹಾಗೂ ಅಲಸಂಡೆಯ ಸಾರು ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ. ಆನಂತರ ಈ ರೆಸಿಪಿ ನೀವು ಕೂಡ ಮಾಡಲಿಕ್ಕೆ ಮರಿಬೇಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಅಲ್ಲಿ ತನಕ ಬಾಯ್.